ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದ್ರೆ ನೀವಾಗಲೇ ಒಂದು ಉಲ್ಲೇಖ ಮಾಡಿದ್ರಿ, ಭಾರತದಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ, ಅವರಿಗೆ ಬೇಕಾದಷ್ಟು ಉದ್ಯೋಗವನ್ನು ಕೊಡೋದಕ್ಕೆ ಅವಕಾಶಗಳಿಲ್ಲ ಅಂತ. ರೈಟ್, AI ಟೆಕ್ನಾಲಜಿ ಬಂತು, 100 ಜನ ಮಾಡೋ ಕೆಲಸನ ಒಂದು ಮಾಡುತ್ತೆ ಅನ್ನೋದಾದ್ರೆ ಇನ್ನೂ ನಿರುದ್ಯೋಗ ಸಮಸ್ಯೆ ಅನ್ನೋದು ಹೆಚ್ಚಾಗೋದಿಲ್ವೇ? ಇದಕ್ಕೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು. ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಬಂದಾಗ ಇದೇ ಪ್ರಾಬ್ಲಮ್ ಇತ್ತು. ಪಬ್ಲಿಕ್ ಸೆಕ್ಟರ್ ಕಂಪನಿ ಬಂದಾಗ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ನಡೀತಿತ್ತು. ಎಲ್ಲಿ ನಮ್ಮ ಕೋಲ್ಕತ್ತಾಲೆಲ್ಲ ಟೆಕ್ಸ್ಟೈಲು ಲೇಬರ್ ಬೇಸ್ಡ್ ಇಂಡಸ್ಟ್ರೀಸ್ ಇತ್ತು. ಈ ಲೇಬರ್ ಬೇಸ್ಡ್ ಇಂಡಸ್ಟ್ರಿ ಹೋದಾಗ ಪಬ್ಲಿಕ್ ಸೆಕ್ಟರ್ ಬಂದಾಗ ಸಾವಿರಾರು ಜನ ಕೆಲಸ ಕಳ್ಕೊಂಡ್ರು. ಆದ್ರೆ ಈ ಪಬ್ಲಿಕ್ ಸೆಕ್ಟರ್ ಕಂಪನಿನೇ ಲಕ್ಷಾಂತರ ಜನಕ್ಕೆ ಕೆಲಸ ಕೂಡ ಕೊಟ್ಕೊಡ್ತು. ಈಗ ಒಂದು ಹೊಸ ಟೆಕ್ನಾಲಜಿ ಬರುತ್ತೆ ಅಂದ್ರೆ ಒಂದು ಜನಾಂಗ ಸಫರ್ ಆಗುತ್ತೆ, ಆದ್ರೆ ನೆಕ್ಸ್ಟ್ ಜನಾಂಗ ಅದರಿಂದ ಹಲವಾರು 10 ಹೊಸತನಗಳನ್ನ ಕಂಡುಕೊಳ್ತಾರೆ. ಅದರಿಂದ ಜಾಬ್ ಆಪರ್ಚುನಿಟೀಸ್ ಹುಟ್ಕೊಳ್ಳುತ್ತೆ. ಸಿ, ದಿಸ್ ಇಸ್ ಎವಲ್ಯೂಷನ್ ಆಫ್ ವರ್ಲ್ಡ್. ನಾವಿದನ್ನ ತಡೆಯೋದಕ್ಕಾಗೋದಿಲ್ಲ. ವೆಸ್ಟರ್ನರ್ಸ್ ಇದನ್ನೆಲ್ಲ ಯಾತಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರು ಯಾರ ಹಂಗಲ್ಲೂ ಇರಬಾರ್ದು. ಇವತ್ತು ನೋಡಿ, ನನಗೆ 25 ಲ್ಯಾಂಗ್ವೇಜ್ ಕನ್ವರ್ಟರ್ ಬೇಕಿತ್ತು ಅಂದ್ರೆ ಅಲ್ಲಾಯ್ತು. ಇವಾಗ ನನಗೊಂದು ಮ್ಯಾಥಮ್ಯಾಟಿಕ್ಸ್ ಜನಗಳಿಗೆ ತಲೆಗೆ ಹೋಗ್ತಾ ಇಲ್ಲ ಅಂತ ಗೊತ್ತಾಯ್ತು. ಇವತ್ತು ಮ್ಯಾಥಮ್ಯಾಟಿಕ್ಸ್ ಇಂಪಾರ್ಟೆಂಟೇ ಅಲ್ಲ. ಮೊದಲಾದ್ರೆ ಒಂದು ಟ್ಯಾಂಕು 10,000 ಲೀಟರ್ ಟ್ಯಾಂಕ್ ಅಂದ್ರೆ ಎಷ್ಟು ತೋಡಬೇಕು ಅನ್ನೋದಕ್ಕೆ ಒಂದು ಇಂಜಿನಿಯರ್ನ ಕೇಳಬೇಕು. ಇವತ್ತು ನೋಡಪ್ಪ, ನಾನು 10,000 ಇದೆ ಅಂದ್ರೆ ಎಷ್ಟಡಿ ಬೈ ಎಷ್ಟಡಿ, ಎಷ್ಟು ಆಳ ಅಂದ್ರೆ ಸೊ ಮ್ಯಾಥಮ್ಯಾಟಿಕ್ಸ್ ಇಸ್ ಲೂಸಿಂಗ್ ಇಟ್ಸ್ ಇಂಪಾರ್ಟೆನ್ಸ್. ಜನ ಏನ್ ಮಾಡ್ತಿದ್ದಾರೆ, ನಿನ್ನ ದೃಷ್ಟಿಕೋನಗಳನ್ನ ಬದಲಾಯಿಸ್ತಾ ಇದ್ದಾರೆ. ವೆಸ್ಟರ್ನರ್ಸ್ ಆ ಆಂಗಲ್ ನಲ್ಲಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅವ್ರ ದೇಶ ಚಿಕ್ಕದಾಗ್ತಾ ಇದೆ. ನಾವಿಲ್ಲಿ ಪಾಪ್ಯುಲೇಷನ್ ಮಾಡ್ಕೋಬೇಡಿ ಅಂದ್ರೆ ಆ ದೇಶಗಳು ಸ್ನೋ ಕ್ಯಾಪ್ಡ್ ಕಂಟ್ರೀಸ್, ಸ್ನೋ ವಾತಾವರಣ, ಅಲ್ಲಿ ಮಕ್ಕಳಾಗೋ ಒಂದು ವಾತಾವರಣ ತುಂಬಾ ಕಮ್ಮಿ. ಆದ್ರಿಂದ ಮಕ್ಕಳುಗಳು ಮಾಡ್ಕೊಳ್ಳಿ ಇನ್ನೂ ಒಂದು ವಾತಾವರಣ ಬೆಳೆಸ್ತಾ ಇದ್ದಾರೆ. ಸೊ ಯತ್ ಭಾವ ತದ್ಭವತಿ. ಅವ್ರಿಗೆ ಬೇಕಾದ್ದನ್ನ ಅವ್ರು ಮಾಡ್ತಿದ್ದಾರೆ. ಅದು ದುಡ್ಡುಗೋಸ್ಕರ ನಮ್ಮ ರಾಜ್ಯಗಳಿಗೆ, ನಮ್ಮ ದೇಶಗಳಿಗೆ ಹೊರಿಸ್ತಾ ಇದ್ದಾರೆ. ಅದು ನಮಗೆ ಅನಾನುಕೂಲ ಆಗುತ್ತೆ. ಭಾರತದ ಸದ್ಯದ ಪರಿಸ್ಥಿತಿ ಅಂತ ನೋಡೋದಾದ್ರೆ ಸರ್, ಪೌಷ್ಟಿಕಾಂಶಯುಕ್ತ ಆಹಾರಕ್ಕಾಗಿ ಇನ್ನೂ ಒದ್ದಾಡೋರ ಸಂಖ್ಯೆ ಇದೆ. ಎಜುಕೇಶನ್ ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಪಾಪ್ಯುಲೇಷನ್, ವರ್ಲ್ಡಿನ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಹಳೆ ತಳಿಗಳ ಥರ ನಾವು ನಮ್ಮ ಸೀಬೆಕಾಯಿ ಆಗಲಿ, ನಮ್ಮ ನೇರಳೆ ಹಣ್ಣೆ ಆಗಲಿ, ನಮ್ಮ ಟೊಮೆಟೊಗಳನ್ನೇ ಬೆಳೆಯೋದಾಗಿದ್ದರೆ ಉತ್ಪತ್ತಿ ಇಷ್ಟಿರ್ತಿತ್ತು. ಈಗ ಕಮ್ಮಿ ಇರ್ತಿತ್ತು. ಈಗ ಏನು ಮಾಡ್ತಿದ್ದಾರೆ, ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಇದನ್ನು ಕಲ್ಚರ್ ಮಾಡಿಬಿಟ್ಟು ಅದರಲ್ಲಿರೋ ಪೌಷ್ಟಿಕಾಂಶ, ಅದರಲ್ಲಿರೋ ನ್ಯಾಚುರಲ್ ಫೆನೋಮಿನಾ ತೆಗೆದು ಗಾತ್ರ ಜಾಸ್ತಿ ಮಾಡ್ತಿದ್ದಾರೆ. ಉತ್ಪಾದನೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಹೊರತು ಪೌಷ್ಟಿಕಾಂಶದ ಬಗ್ಗೆ ಗಮನ ಕೊಡ್ತಿಲ್ಲ. ಇನ್ಮೇಲಿಂದ ಆರ್ಟಿಫಿಷಿಯಲ್ ಪ್ರೋಟೀನ್ಸ್ ಇದೆಲ್ಲ ಮನುಷ್ಯನಿಗೆ ಬರೋಕ್ಕೆ ಶುರುವಾಗುತ್ತೆ. ಯಾತಕ್ಕೆ ಅಂದರೆ, ನಾವು ಎಲ್ಲೋ ಒಂದು ಕಡೆ ಈ ಟ್ರಾಪಿಕಲ್ ರೀಜನ್, ಸೌತ್ ಏಷ್ಯಾನವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ನಾವು ಎಷ್ಟೋ ದೇಶಗಳಲ್ಲಿ ಊಟಕ್ಕೆ ತಿನ್ನಕ್ಕಿಲ್ಲ, 4 ಮಕ್ಕಳು 5 ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ. ಆಫ್ರಿಕನ್ ಕಂಟ್ರೀಸ್, ಇಂಡೋನೇಷ್ಯಾ, ಫಿಲಿಪೀನ್, ಈ ಥರ ದೇಶಗಳಲ್ಲಿ ನೀವು ತೊಗೊಳಕ್ಕೆ ಹೋಯ್ತು ಅಂದರೆ ಆ ದೇಶದ ರಾಜ್ಯದ ದೇಶ ನೀವು ಗಮನಿಸ್ಕೋಬೇಕು. ಒಂದು ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳ್ತೀನಿ ಮ್ಯಾಮ್. 1000 ಕೋಟಿ ಆಯಿತು, ಇವಾಗ ನಾವು 750 ಕೋಟಿ ಇದೆ. 1000 ಕೋಟಿ 2040 ಆಯಿತು ಅಂದರೆ 2080 2000 ಕೋಟಿ ಆಗೋದೇನು ದೊಡ್ಡದಲ್ಲ. ಯಾಕೆಂದರೆ ನಂಬರ್ ಆಫ್ ಪೀಪಲ್ ಹ್ಯಾವಿಂಗ್ ಕಿಡ್ಸ್ ವಿಲ್ ಬಿಕಮ್ ಮೋರ್. ಕರೆಕ್ಟ್. ಇಷ್ಟು ಜನಕ್ಕೆ ಮೂಲಭೂತ ಸೌಲಭ್ಯಗಳನ್ನ ಎಲ್ಲಿ ತರ್ತೀರಾ? ಎಷ್ಟು ಫಿಶು ಅಂತ ಸಮುದ್ರದಿಂದ ತೆಗಿತೀರಾ? ಎಷ್ಟು ಅಂತ ಒಂದು ಫರ್ಟೈಲ್ ಲ್ಯಾಂಡಲ್ಲಿ ತರಕಾರಿ ಬೆಳಿತೀರಾ? ಎಷ್ಟು ಬೆಳಿತೀರಾ? ಇದು ಮೂಲಭೂತ ಸೌಕರ್ಯಗಳಿಗೆ ಏಟು ಬೀಳುತ್ತೆ. ನಮ್ಮ ರೈನ್ ಬರುತ್ತೆ ಅಂದ್ಕೊಳ್ಳಿ, ಡ್ರಿಂಕಿಂಗ್ ವಾಟರ್ ಸಮುದ್ರದಲ್ಲಿ 3/4 ಹೋಗಿ ನಮಗೆ ಅಂತ ಬರೋದು 18%. ಈ 18%ನಲ್ಲಿ ಅಂಡರ್ಗ್ರೌಂಡ್ ವಾಟರ್ಗೆ ಹೋಗುತ್ತೆ. ನಾವು ಯಾವ ರೀತಿ ಒಳ್ಳೆ ಕುಡಿಯೋ ನೀರನ್ನು ಜನಕ್ಕೆ ಕೊಡೋಕ್ಕಾಗತ್ತೆ? ಟೆಕ್ನಾಲಜಿಯಿಂದ ಡಿಸ್ಯಾಲಿನೇಷನ್ ಇಂಥವೆಲ್ಲ ತರಕ್ಕೆ ಶುರು ಮಾಡ್ತೀವಿ. ಎಲ್ಲೋ ಒಂದು ಕಡೆ ನನ್ನ ಕಿವಿ ಮಾತೇನು ಅಂದರೆ, ಜನ ಮಟೀರಿಯಲಿಸ್ಟಿಕ್ ಲೈಫ್ಗೆ ತುಂಬ ಹೊರೆ ಹೋಗ್ತಿದ್ದಾರೆ. ಇದು ವೆಸ್ಟರ್ನ್ ಅವರು ಕ್ರಿಯೇಟ್ ಮಾಡಿರೋದು. ಅವರ ಪದಾರ್ಥಗಳನ್ನು ಜನ ಕೊಂಡ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಹೀಗಿದ್ರೇನೆ ಜೀವನ, ಹಿಂಗಿದ್ರೇನೆ ನಿಮ್ಮ ಜೀವನ, ಇದೇ ಖುಷಿ ಅಂತ ನಮ್ಮನ್ನು ಡಿಫೈನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹಳೆ ಒಂದು ವ್ಯಾಲ್ಯೂ ಸಿಸ್ಟಮ್ ಇದ್ದಿದ್ದಾಗಲಿ, ಮಾತಾಡಿ ಒಬ್ಬರ ಹತ್ರ ನಾವು ವ್ಯವಹಾರ ಮಾಡ್ತೀನಿ ಅನ್ನೋದಾಗಲಿ, ಅದೆಲ್ಲ ಶೇಡ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಜನ ಮೀನಿಂಗ್ಫುಲ್ ಲೈಫ್ಗೆ ಇಂಪಾರ್ಟೆನ್ಸ್ ಕೊಡಕ್ಕೆ ಶುರು ಮಾಡಬೇಕು, ಮಟೀರಿಯಲಿಸ್ಟಿಕ್ ಲೈಫ್ಗಿಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.